ನಾನು ಈ ಬಗ್ಗೆ ಏನು ಕಾಮೆಂಟ್ಸ್ ಮಾಡೋಕ್ಕೆ ಬಯಸೋದಿಲ್ಲ. ಏಕೆಂದರೆ ನಮ್ಮ ಪಕ್ಷದ ಒಳ ವಿದ್ಯಮಾನಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಇದನ್ನೆಲ್ಲವನ್ನು ಮೀರಿ ಎಲ್ರಿಗೂ ವಿನಂತಿ ಮಾಡೋದೇನು ಅಂದರೆ, ಇದೆಲ್ಲದನ್ನು ಮೀರಿ ದೇಶ ಮುಖ್ಯ. ದೇಶ ಉಳಿಸೋದಕ್ಕೆ ಮೋದಿಜಿಯವರ ನೇತೃತ್ವ ಅವಶ್ಯಕತೆ ಇದೆ, ಭಾರತೀಯ ಜನತಾ ಪಾರ್ಟಿ ಅವಶ್ಯಕತೆ ಇದೆ. ಹಾಗಾಗಿ ನಿಮ್ಮ ಮನಸ್ಸಿನ ಭಾವನೆಯನ್ನು ರಾಷ್ಟ್ರಹಿತದ ಕಾರಣದಲ್ಲಿ ಜೋಡಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಸರ್, ನಿನ್ನೆ ದೇವೇಗೌಡರು ಮಾತಾಡಿದ ಮೇಕೆದಾಟು ವಿಚಾರವಾಗಿ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ರಾಜಕೀಯ ಮಾಡೋದ್ಬಿಟ್ಟು ಮ್ಯಾನಿಫೆಸ್ಟೋದಲ್ಲೇ ಹಾಕೊಳ್ಳಿ, ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಏನಿದೆ ನೋಡಿ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟದ DMK ಸರ್ಕಾರ ಇದೆ. ಕಾಂಗ್ರೆಸ್ಸಿಗರಿಗೆ DMKಯನ್ನು ಮನವೊಲಿಸೋದು ಕಷ್ಟದ ಕೆಲಸ ಆಗಿರಲಿಲ್ಲ. ಆದರೆ ರಾಜ್ಯದ ಜನರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಬೆಂಗಳೂರಿಗೆ ಕುಡಿಯೋ ನೀರು ಸಿಗದೇ ಇದ್ರೂ ಪರವಾಗಿಲ್ಲ ಅಂತ ತಮಿಳುನಾಡವ್ರು ಕೇಳೋಕೆ ಮುಂಚೆನೇ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಿದ್ರು. ಆದರೆ ಅವ್ರಿಗೆ ಒಂದು ಮಾತು, ರಾಜ್ಯದ ಹಿತಕ್ಕಾಗಿ ಮತ್ತು ಎರಡೂ ರಾಜ್ಯಗಳ ಹಿತ ಇದೆ ಮೇಕೆದಾಟು ಯೋಜನೆಯಲ್ಲಿ ಅನ್ನೋದನ್ನು ಯಾಕೆ ಅರ್ಥ ಮಾಡಿಸ್ತಿಲ್ಲ? ನಮ್ಮ ರಾಜ್ಯ ಜನರಿಗೆ ಕಷ್ಟ ಕೊಟ್ರಿ. ಇವತ್ತು ಒಂದು ಟ್ಯಾಂಕರಿಗೆ 5,000 ರೂಪಾಯಿ 6,000 ರೂಪಾಯಿ ಕೊಡಬೇಕು ಒಂದು ಟ್ಯಾಂಕರ್ ನೀರಿಗೆ. ಕುಡಿಯೋಕ್ಕೆ ನೀರಿಲ್ಲ ಬೆಂಗಳೂರಿನಲ್ಲಿ. ನೀವು ಧಾರಾಳವಾಗಿ ಅವ್ರು ಕೇಳಕ್ಕೆ ಮುಂಚೆನೇ ತಮಿಳುನಾಡಿಗೆ ನೀರು ಹರಿಸಿದ್ರಿ. ಈಗ ತಮಿಳುನಾಡಿಗೆ ನೀರು ಹರಿಸಿದವರಿಗೆ ಮೇಕೆದಾಟುವಿನ ಯೋಜನೆ ರೂಪಿಸಿದ್ರೆ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತ ಯಾಕೆ ಮನವರಿಕೆ ಮಾಡಿಕೊಡ್ತಾ ಇಲ್ಲ? ಇವತ್ತು ಚೆಂಡು ಕಾಂಗ್ರೆಸ್ ಮತ್ತು DMK ಕೈನಲ್ಲಿದೆ. ಅವ್ರ ಹತ್ರ ಇದೆ. ಅವರು ಮನವೊಲಿಸೋ ಕೆಲಸ ಅವ್ರು ಮಾಡಬೇಕಾಗಿತ್ತು. ಮನವೊಲಿಸೋದು ಬಿಟ್ಟು ಅವರು ರಾಜಕಾರಣ ಮಾಡ್ತಾ ಇದ್ದಾರೆ, ಇವರು ರಾಜಕಾರಣ ಮಾಡ್ತಿದ್ದಾರೆ.